will be continuing with the same lesson, the cleverest man in the world. English class, the cleverest man in the world. The last class we have come to know about 3 men, 3 ವ್ಯಕ್ತಿಗಳು ಯಾರನ್ನೂ ಹುಡುಕ್ತಾ ಇದ್ರು. ಆದರೆ ಬಟ್ ಅವ್ರು ಟರ್ಕಿ ಅನ್ನೋ ಪ್ಲೇಸಿಗೆ ಬಂದಿದ್ದಾರೆ. ಏನಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಹೋಪ್ ಯು ಲರ್ನ್ ಓನ್ಲಿ ದಿ ವರ್ಡ್ಸ್ ಅಲ್ವಾ. ನೀವು ವರ್ಡ್ಸ್ಗಳು ಮಾತ್ರ ಕಲ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಎಸ್, ನ್ಯೂ ವರ್ಡ್ಸ್ ಮಾತ್ರ ಕಲ್ತಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಚಿಲ್ಡ್ರನ್ ಫಾರ್ ಲರ್ನಿಂಗ್. ನಾವು ಲೆಟ್ ಅಸ್ ಸಿ, ಇವಾಗ ಕಂಟಿನ್ಯೂ ಮಾಡೋಣ, ಏನಾಗುತ್ತೆ ಅಂತ ನೋಡೋಣ. ಎಸ್, they asked the people they met who is the most intelligent man in this town. ಅವ್ರು 3 ಜನ ವ್ಯಕ್ತಿಗಳು ಬಂದಿದ್ದಾರೆ. ಬಂದು ಪ್ರಶ್ನೆನ ಇಟ್ಕೊಂಡಿದ್ದಾರೆ. ಅವ್ರಿಗೆ ಏನು ಬೇಕಾಗಿದೆ, ಹೇಗೋ ಸಿಟಿನೂ ಬಂದರು, ಆ ಟೌನಲ್ಲಿ ಬಂದು ಹುಡುಕ್ತಾರೆ. ಹೀಗೆ ಎಲ್ಲ ಜನಗಳು ಕೂತಿದ್ದಾರೆ, ಅವ್ರ ಹತ್ರ ಕೇಳ್ತಿದ್ದಾರೆ, ನಿಮ್ಮಲ್ಲಿ ಯಾರಾದರೂ ಒಂದು ಇಂಟೆಲಿಜೆಂಟ್ ಮ್ಯಾನ್ ಇದ್ದಾರಾ ಅಂತ ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ. ನಿಮ್ಮಲ್ಲಿ ಅಂದರೆ ದೇ ಆರ್ ದಿ ಪೀಪಲ್ ದೇ ಮೆಟ್ ಹೂ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಮ್ಯಾನ್ ಇನ್ ದಿಸ್ ಟೌನ್. ಈ ಟೌನಲ್ಲಿ ಯಾರು ಇಂಟೆಲಿಜೆಂಟ್ ಮ್ಯಾನ್ ಇದ್ದಾರೆ ಅಂತ ಕೇಳಿದ್ದಾರೆ. ಲೆಟ್ ಅಸ್ ಸಿ ಇವಾಗ ಆ ಜನಗಳು ಹೇಗೆ ನೆಗೆಟಿವ್ ಆಗಿ ಆನ್ಸರ್ ಇರ್ತಾರೆ, ಪಾಸಿಟಿವ್ ಆಗಿ ಆನ್ಸರ್ ಕೊಡ್ತಾರ ಅಂತ. ಎಸ್, ನಾವು ಲೆಟ್ ಅಸ್ ಮೂವ್ ಟು ಪೇಜ್ ನಂಬರ್ 28. ಆಫ್ ಕೋರ್ಸ್, ಜನ ಹೇಳ್ತಾರೆ, ಆಫ್ ಕೋರ್ಸ್ ದ ಪೀಪಲ್ ಬ್ರಾಟ್ ನಜರಿನ್ ಹುದೋಜಾ. ಅವರು ಹುದೋಜನ ಕರೆದ್ರು. ಆಫ್ ಕೋರ್ಸ್ ದ ಪೀಪಲ್ ಬ್ರಾಟ್ ಹುದೋಜಾ ಟು ದೇ 3 men. ಅವರು ಹುದೋಜನ ಕರ್ಕೊಂಡು ಬಂದರು. ಯಾರು? 3 ಜನ ವ್ಯಕ್ತಿ ಹತ್ರ ಕರ್ಕೊಂಡು ಬಂದರು, 3 men. ದ ಮೆನ್ ಬಿಗ್ಯಾನ್ ಟು ಆಸ್ಕ್ ಹುದೋಜಾ ದೇರ್ ಕ್ವೆಶ್ಚನ್. ಅವ್ರು ಬಂದರು, ಮೀಟ್ ಆದರು. ಆಗಿದ ತಕ್ಷಣ ಏನು ಮಾಡಿದ್ರು, ಅವ್ರು ಕ್ವೆಶ್ಚನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ವೆದರ್ ಹೀ ಈಸ್ ಎ ಇಂಟೆಲಿಜೆಂಟ್ ಮ್ಯಾನ್ ಆರ್ ನಾಟ್. ಅಂದರೆ ದ ಕಿಂಗ್ ಇಸ್ ವೈಸ್ ಅನ್ನಂಗೆ ಈಗ ನಜರುದ್ದೀನ್ ಹುದೋಜಾ ಇಂಟೆಲಿಜೆಂಟ್ ಅಲ್ವಾ ಅಂತ ಕೇಳೋಕ್ಕೆ ಅವರು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಊರಿನ ಜನ ಏನು ಮಾಡಿದ್ರು, ಎಲ್ಲ ಸಭೆ ಸೇರಿದ್ರು. ಇವ್ರನ್ನ ಹುದೋಜವ್ರನ್ನ ಕರ್ಕೊಂಡು ಬಂದರು, ಆ ವ್ಯಕ್ತಿ ಮುಂದೆ ನಿಲ್ಲಿಸಿದ್ರು ಅಲ್ವಾ. ಈಗ ಅವ್ನು ಏನು ಮಾಡ್ತಾನೆ ಅಂತ ನೋಡೋಣ. ನನಗೂ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದಲ್ಲೇ. ಕಮ್ ಲೆಟ್ ಅಸ್ ಸಿ ನಾವು. ದ 3 men said ಹುದೋಜಾ, ದಿಸ್ ಈಸ್ ಅವರ್ ಫಸ್ಟ್ ಕ್ವೆಶ್ಚನ್. ಅವ್ರು 3 ಜನ ಇಟ್ಕೊಂಡು ಹೇಳಿದ್ರು, ನಮ್ಮದು ಇದು ಮೊದಲನೇ ಪ್ರಶ್ನೆ. ದಿಸ್ ಈಸ್ ಅವರ್ ಫಸ್ಟ್ ಕ್ವೆಶ್ಚನ್ ಫಾರ್ ಯು ಅಂತ ಹೇಳಿದ್ರು. ವೇರ್ ಈಸ್ ದಿಸ್ Now, this is the first question for you. Where is the central point of the world? ವರ್ಲ್ಡ್ ಅಂದಾಗ ನಿಮಗೆ ಗೊತ್ತು, ಕಲ್ತಿದ್ದೀರಾ ಸೋಷಲ್ ಕ್ಲಾಸಲ್ಲಿ. ಪ್ರಪಂಚ ಅನ್ನೋದು, ಈ ಪ್ರಪಂಚದಲ್ಲಿ ಸೆಂಟರ್ ಪಾಯಿಂಟ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಈ ಪ್ರಪಂಚದಲ್ಲಿ ಸೆಂಟರ್ ಪಾಯಿಂಟ್ ಯಾವುದು ಅಂತ ಅವಳು ಫಸ್ಟ್ ಕ್ವೆಶ್ಚನ್. ನನಗೂ ಗೊತ್ತಾಗ್ತಿಲ್ಲ, ಎಲ್ಲಿ ನನಗೂ ಗೊತ್ತಿಲ್ಲಲ್ಲ. ನಿಮ್ಗೆ ಗೊತ್ತಾ? ನೋ, ಇವನ್ ಐ ಟು ಡೋಂಟ್ ನೋ, ಯು ಟು ಡೋಂಟ್ ನೋ. ವಾಟ್ ಹುದೋಜಾ ವಿಲ್ ಗಿವ್ ವಿಲ್ ಸಿ. ಈಗ ನೋಡೋಣ ಅವ್ರು ಏನು ಕೊಡ್ತಾರ ಅಂತ. ಇಡೀ ಪ್ರಪಂಚಕ್ಕೆ ಸೆಂಟರ್ ಪಾಯಿಂಟ್ ಯಾವುದು ನನಗೂ ಗೊತ್ತಿಲ್ಲ. ಲೆಟ್ ಅಸ್ ಸಿ ನಾವು ಏನು ಹೇಳ್ತಾರೆ ಅಂತ. ಓಕೆ, ಹುದೋಜಾಸ್ ಡಾಂಕಿ ವಾಸ್ ವಿತ್ ಹಿಮ್. ಅವ್ರು ನಜರುದ್ದೀನ್ ಹುದೋಜಾ ಹತ್ರ ಒಂದು ಡಾಂಕಿ ಇತ್ತು. ಡಾಂಕಿ ಮೀನ್ಸ್ ಕತ್ತೆ ಇತ್ತು. ಅವ್ರು ಹೇಳ್ತಾರೆ, ಸೊ ಹಿ ಪಾಯಿಂಟೆಡ್ ಔಟ್ ಟು ಹಿಸ್ ಡಾಂಕಿ ಆ್ಯಂಡ್ ಸೆಡ್. ಅವರು ಡಾಂಕಿನ ತೋರಿಸ್ತಾ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ನೋಡೋಣ. ಎಸ್, ಆ್ಯಂಡ್ ಸೆಡ್, ವೇರ್ ದಿ ಫ್ರಂಟ್ ಲೆಗ್ ಆಫ್ ಮೈ ಡಾಂಕೀಸ್ ಆರ್ ದೇರ್ ಇಸ್ ದ ಸೆಂಟ್ರಲ್ ಪಾಯಿಂಟ್ ಆಫ್ ದಿ ವರ್ಲ್ಡ್. ಅವ್ರು ಏನು ಹೇಳಿದ್ರು ಗೊತ್ತಾ? ನನಗೂ ನಿಜವಾಗ್ಲೂ ಗೊತ್ತಾಗಲಿಲ್ಲ. ನನ್ನ ಹತ್ರ ಡಾಂಕಿ ಇದೆ, ಆ ಡಾಂಕಿ ಫುಟ್ ಇದೆ. ಯು ಕ್ಯಾನ್ ಸಿ ದಿ ಪಿಕ್ಚರ್ ಹಿಯರ್, ಯು ಕ್ಯಾನ್ ಸಿ ದಿ ಇಮೇಜ್ ಓವರ್ ಹಿಯರ್. ಡಾಂಕಿ ಫುಟ್ ಅಂದರೆ ಅದು ಕಾಲಿನ ಕತ್ತೆದು ಕಾಲು ಫ್ರಂಟಲ್ಲಿ ಹಿಂಗಿದೆ. ಆ ಕತ್ತೆ ಕಾಲು ಎಲ್ಲಿ ಫ್ರಂಟಲ್ಲಿ ಇದೆಯಾ ಅದು ನಮ್ಮದು ಸೆಂಟ್ರಲ್ ಪಾಯಿಂಟ್ ಆಫ್ ದಿ ವರ್ಲ್ಡ್ ಅಂದರು. ಇಸ್ ಇಟ್ ಕರೆಕ್ಟ್ ಚಿಲ್ಡ್ರನ್? ಅದನ್ನು ಹೇಗೆ ಜಸ್ಟಿಫೈ ಮಾಡೋದು ನನಗಂತೂ ಗೊತ್ತಾಗ್ತಿಲ್ಲ. ಲೆಟ್ ಅಸ್ ಸಿ ನಾವು ಹೇಗೆ ಜಸ್ಟಿಫೈ ಮಾಡಿದ್ದಾರೆ ಅಂತ. ಹುದೋಜಿನೇ ಇದನ್ನ ಅವರೇ ಹೇಳಬೇಕು ಹೇಗೆ ಅಂತ. ಎಸ್, ಹೌ ಕ್ಯಾನ್ ಯು ಪ್ರೂವ್ ದ್ಯಾಟ್? ಎಸ್, ನಮ್ಮ ಕ್ವೆಶ್ಚನಿಗೆ ಅವ್ರು ಬಂದಿದ್ದಾರಲ್ವಾ. ಹೌ ಕ್ಯಾನ್ ಯು ಪ್ರೂವ್ ದ್ಯಾಟ್? ಕಮಾನ್ ಟೆಲ್ ಮಿ ನಾವು ಆಸ್ಟ್ ಒನ್ ಆಫ್ ದಿ ಮೆನ್. ಆ 3 ಜನದಲ್ಲಿ ಒಬ್ಬರು ಹೇಳ್ತಾರೆ, ಕಮಾನ್ ಟೆಲ್ ಮಿ, ಪ್ರೂವ್ ಮಾಡಿ ತೋರಿಸು, ಹೆಂಗೆ ಹೇಳ್ತೀಯ ನೀನು? ಕಮಾನ್ ಟೆಲ್ ಮಿ, ಹೌ ಕ್ಯಾನ್ ಯು ಪ್ರೂವ್ ದಟ್ ಡಾಂಕೀಸ್ ಫ್ರಂಟ್ ಲೆಗ್ ಇಸ್ ದ ಸೆಂಟ್ರಲ್ ಪಾರ್ಟ್ ಆಫ್ ದಿ ವರ್ಲ್ಡ್? ಈಗ ಕಮಾನ್ ಟೆಲ್ ಮಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಲೆಟ್ ಅಸ್ ಸಿ ನೌ. ಇಫ್ ಯು ಡೋಂಟ್ ಬಿಲೀವ್ ಮೀ ಯು ಕ್ಯಾನ್ ಮೆಷರ್ ಇಟ್, ಹುದೋಜಿ ಸೆಡ್. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಹಾಗಾದರೆ ಟೇಪ್ ತೊಗೊಂಡು ಮೆಷರ್ ಮಾಡಿ. ಎಸ್, ಕರೆಕ್ಟ್. ನಾನು ಹೇಳ್ತಿರೋದು ಕರೆಕ್ಟ್ ಅಲ್ಲ, ಅದು ಟೇಪ್ ತೊಗೊಂಡು ಮೆಷರ್ ಮಾಡಬೇಕು.
ನಾಟ್ ಸೀಮ್ ಟು ಬಿ ಗುಡ್ ಐಡಿಯಾ ಟು ದೇಮ್. ಏನು ಈ ಮೆಷರ್ ಮಾಡೋದು ಅವ್ರ ತಲೆಯಲ್ಲಿ ಅದು ಗುಡ್ ಐಡಿಯಾ ಅನಿಸಲಿಲ್ಲ. ಯಾಕೆ ಅಂತ ನೋಡೋಣ ಟು ದೆಮ್. ಸೊ ದೇ ವೆಂಟ್ ಟು ದಿ ಸೆಕೆಂಡ್ ಕ್ವೆಶ್ಚನ್. ಟೇಪ್ ತೊಗೊಂಡು ಮೆಷರ್ ಮಾಡ್ತಾ ಹೋಗ್ತಾ ಇದ್ದಾರೆ. ನಾವು ಈ ಶಿವಮೊಗ್ಗನೇ ಮೆಷರ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಈಗ ಸಂಧ್ಯಾ ನಾನು ಇಲ್ಲಿಟ್ಟಿದ್ದೀನಿ, ನನ್ನಿಂದ ನೀವು ಮೆಷರ್ ಮಾಡ್ಕೊಂಡು ತೊಗೊಂಡು ಹೋದರೆ ಯಾವುದು ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು, ಸೆಂಟರ್ ಪಾಯಿಂಟ್ ಆಫ್ ದಿ ಪ್ಲೇಸ್ ಅಂತ ಹೇಳ್ಬೋದು ಅಂತ ಇವ್ರು ಹೇಳ್ತಿರೋದು. ಬಟ್ ಇದು ಮಾಡೋಕ್ಕೆ ಆಗೋದೇ ಇಲ್ಲ. ಇದು ಪ್ರಪಂಚದಲ್ಲಿ ಮಾಡೋಕ್ಕೆ ಆಗಲ್ಲ. ಯಾವುದು ನಮ್ಮದು ಸೆಂಟ್ರಲ್ ಪ್ಲೇಸ್, ಪಾರ್ಟ್ ಆಫ್ ದಿ ಪ್ಲೇಸ್ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಅವ್ರು ಹೇಳ್ತಾರೆ ಇದನ್ನು ಬೇಡ, ಈ ಕ್ವೆಶನ್ ತುಂಬ ಅವ್ರಿಗೆ ಓಕೆ ಇವ್ರು ಹೇಳಿದ್ರೆ ಕರೆಕ್ಟ್ ಅನಿಸ್ತು. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್ ಅಂತ ಹೇಳ್ತಾ ಇದ್ದಾರೆ. ನಾವು ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ಫಸ್ಟ್ ಕ್ವೆಶ್ಚನ್ ವಾಸ್ ಏನು ಹೇಳ್ರಿ, ವೇರ್ ಇಸ್ ದಿ ಸೆಂಟ್ರಲ್ ಪಾಯಿಂಟ್ ಆಫ್ ದಿ ವರ್ಲ್ಡ್, ಸೆಂಟ್ರಲ್ ಪಾಯಿಂಟ್ ಆಫ್ ದಿ ವರ್ಲ್ಡ್ ಅಂತ ಕೇಳಿದ್ರು. ನಾವು ಸೆಕೆಂಡ್ ಕ್ವೆಶ್ಚನ್, ಹೌ ಮೆನಿ ಸ್ಟಾರ್ಸ್ ಆರ್ ದೇರ್ ಇನ್ ದಿ ಸ್ಕೈ. ಹೌ ಮೆನಿ ಸ್ಟಾರ್ಸ್ ಆರ್ ದೇರ್ ಇನ್ ದಿ ಸ್ಕೈ ಅಂದರೆ ಎಷ್ಟು ನಕ್ಷತ್ರಗಳಿದೆ ಸ್ಕೈಯಲ್ಲಿ, ಆಕಾಶದಲ್ಲಿ ನಾವು ನೋಡ್ತೀವಿ. ವಾವ್ ಸೂಪರಾಗಿದೆ, ಇಲ್ಲಿ ನೋಡು ಟ್ವಿಂಕ್ಲಿಂಗ್ ಸ್ಟಾರ್ ಬಂತು, ಇಲ್ಲಿ ನೋಡು ರೆಡ್ ಸ್ಟಾರ್ ಬಂತು, ಶೈನ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಸೊ ನಾವು ಸೆಕೆಂಡ್ ಕ್ವೆಶ್ಚನ್ ಇಸ್ ಹೌ ಮೆನಿ ಸ್ಟಾರ್ಸ್ ಆರ್ ದೇರ್ ಇನ್ ದಿ ಸ್ಕೈ. ಈಗ ಕುತ್ಕೊಂಡು ಎಣ್ಸೋಕ್ಕಾಗುತ್ತಾ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ನಜರುದ್ದೀನ್ ಹುದೋಜ್ ಅವರು ಏನು ಆನ್ಸರ್ ಕೊಟ್ಟಿದ್ದಾರೆ, ಲೆಟ್ ಅಸ್ ಸಿ. ಹುದೋಜ್ ರಿಪ್ಲೈಡ್ ವಿತೌಟ್ ಹೆಸಿಟೇಷನ್. ಹೆಸಿಟೇಷನ್ ಅಂದರೆ ಏನು ಇಲ್ದಲೇ, ನಾಚಿಕೆ ಭಯ ಏನು ಇಲ್ದಲೆ, ಹೆಸಿಟೇಷನ್ ಅವರು ಅಂದರೆ ಏನು ಇಲ್ದಲೆ, ಡೂಯಿಂಗ್ ಎನಿಥಿಂಗ್ ಏನು ಇಲ್ಲ, ಭಯನೇ ಇಲ್ಲ ನನಗೆ ನಿಂತ್ಕೊಂಡು ಆನ್ಸರ್ ಹೇಳ್ತಾರೆ. ಆ್ಯಸ್ ಮೆನಿ ಹ್ಯಾಸ್ ದಿ ಸ್ಟ್ಯಾಂಡ್ಸ್ STRAND ಸ್ಟ್ಯಾಂಡ್ಸ್ ಅಂತಂದರೆ ಹೇರ್ ಅಂದರೆ ಕೂದಲು, ಹೇರ್ ಇನ್ ಮೈ ಡಾಂಕೀಸ್ ಮೇನ್ ಅಂತಂದರೆ MANE ಮೇನ್. It's a new word. Long hair growing on the neck of the animal. You can see here donkey's picture. ಅದು ಡಾಂಕಿ ಕತ್ತತ್ರ ಒಂದು ಕೂದಲುಗಳಿಗೆ ಬೆಳೆದಿದೆ. ಅದು ಅಂದರೆ ಎಷ್ಟು ಕೂದಲುಗಳಿದೆ ಅಷ್ಟು ನಕ್ಷತ್ರಗಳಿದೆ ಅಂತ ಹೇಳ್ತಾರೆ. ವಿ ಕಾಂಟ್ ಕೌಂಟ್ ಆರ್ ಹೇರ್ ಓನ್ಲಿ, ಇಸಂಟ್ ಇಟ್ ಚಿಲ್ಡ್ರನ್? ನಮ್ಮ ಕೂದಲೇ ಕೌಂಟ್ ಮಾಡೋಕ್ಕಲ್ಲ, ಡಾಂಕಿ ಕೂದಲು ಎಣಿಸಿ ನಕ್ಷತ್ರಕ್ಕೆ ಕಂಪೇರ್ ಮಾಡೋಕ್ಕಾಗುತ್ತಾ? ಸೊ ಇವ್ರು ಅವ್ರು ಹೇಳ್ತಾ ಇದ್ದಾರೆ, ನೀವು ಎಷ್ಟು ಅದನ್ನು ಕೌಂಟ್ ಮಾಡ್ತೀರಾ, MANE ಎಷ್ಟು ಕೌಂಟ್ ಮಾಡ್ತೀರಾ ಅಷ್ಟು ಇರುತ್ತೆ ಅಂತ ಹೇಳಿದ್ದಾರೆ. ನಾವು ದ 3 men laughed. ಅಹಹಹ ಅಂತ ನಗಾಡಿದ್ರು. ಹೀಗೆ ಅಹಹಹ ಅಂತ ನಗಾಡಿದ್ರು. ಯಾರು? 3 ಜನ ಬಂದವರು ನಗಾಡಿದ್ರು. ಯಾರನ್ನ? ಹುದೋಜಿ ಅವ್ರನ್ನ ನೋಡಿ ನಗಾಡಿದ್ರು. ಯಾಕೆ ನೋಡಿ, ಇಫ್ ಯು ಡೋಂಟ್ ಬಿಲೀವ್ ಇಟ್, ಇದನ್ನು ನಂಬಲಿಲ್ಲ ಅಂತಂದರೆ ಸೆಡ್ ಹುದೋಜಿ ಅವ್ರು ಹೇಳಿದರು, ಇಫ್ ಯು ಡೋಂಟ್ ಬಿಲೀವ್ ಇಟ್ ಸೆಡ್ ಹುದೋಜಿ, ಯು ಕ್ಯಾನ್ ಕೌಂಟ್ ದೆಮ್ ಒನ್ ಬೈ ಒನ್. ಇದ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ಒಂದೊಂದೇ ಕೌಂಟ್ ಮಾಡಿರಿ. ನನ್ನ ಡಾಂಕಿ ಮೇಲಿರೋ ಹೇರ್ನ ಒಂದೊಂದೇ ಕೌಂಟ್ ಮಾಡಿ. ದ ಮೆನ್ ಅಂಡರ್ಸ್ಟುಡ್ ದಟ್ ದೇ ಕುಡ್ ನಾಟ್ ಡೂ ದಿಸ್. ಇದನ್ನು ಅಂದ್ಕೊಂಡು ಈಗ ಒಂದೊಂದೇ ಕೂದಲು ಎಣಿಸಿ ನಾವೇ ತಗೊಂಡು ನಮ್ಮ ಕೂದಲನ್ನ ಒಂದೊಂದೇ ಎಣ್ಸೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ಅವ್ರು ಏನು ಅಂದ್ಕೊಂಡು, ಓ ಇದು ಭಾರಿ ಕಷ್ಟ ಇದೆ, ಎಣ್ಸೋಕ್ಕಾಗಲ್ಲ ಅಂತ. ಸೊ ದ ಮೆನ್ ಅಂಡರ್ಸ್ಟುಡ್ ದಟ್ ದೇ ಕುಡ್ ನಾಟ್ ಡೂ ದಿಸ್. ಆ್ಯಂಡ್ ಒನ್ ಆಫ್ ದೆಮ್ ಆಸ್ಕ್ಡ್, ಒಬ್ಬರು ಕೇಳಿದ್ರು, ಕ್ಯಾನ್ ಯು ಸೇ ಹೌ ಮೆನಿ ಸ್ಟ್ಯಾಂಡರ್ಡ್ಸ್ ಆಫ್ ಹೇರ್ ದೇರ್ ಆರ್ ಇನ್ ಯುವರ್ ಡಾಂಕೀಸ್ ಮೇನ್. ನೀನು ಹೇಳೋಕ್ಕಾಗತ್ತಾ ಎಷ್ಟು ಕೂದಲಿದೆ? ಒಂದು ಹೇರ್ ಆದರೂ ಹೇಳೋ, ಎಷ್ಟು ಕೂದಲಿದೆ ಅಂತ ಹೇಳ್ತೀಯಾ ನಿಮ್ಮದು ಡಾಂಕಿದು ಮೇನ್ ಅಲ್ಲಿ, ಅಂದರೆ ಅದು ನೆಕ್ಕಿಂದ ಬಂದಿರೋ ಕೂದಲಲ್ಲಿ ನೀನು ಹೇಳೋಕ್ಕಾಗುತ್ತಾ ಅಂತ ಒಬ್ಬರು ಪ್ರಶ್ನೆ ಮಾಡಿದ್ರು. ಹುದೋಜಿ ಆಗಲೇ ಹೇಳಿದ್ರು ಅವರು, ಹೆಸಿಟೇಷನ್ ಇಲ್ಲ, ಭಯ ಇಲ್ಲ, ಏನಿಲ್ಲ. ಓ ಎಸ್ ಸೆಡ್ ಹುದೋಜಿ, ನಾನು ಹೇಳ್ತೀನಿ. There are exactly as many studs as you have in your bed. As many studs ಅಂದರೆ ಎಷ್ಟು ಇದೆ ನಿಮ್ಮ ಗಡ್ಡದಲ್ಲಿ, ಎಷ್ಟು ಕೂದಲಿದೆ ಅಷ್ಟು ಇದೆ ಅಂತ ಹೇಳ್ತಾರೆ. ನಾವು ಡೋಂಟ್ ಟೆಲ್ ಮಿ ದಟ್ ಯು ಡೋಂಟ್ ಬಿಲೀವ್ ದಟ್. ಈಗ ಹೇಳ್ರಿ, ನಾನು ಬಿಲೀವ್ ಮಾಡೋಕ್ಕಾಗಲ್ಲ ಅಂತ. ನಿಮ್ಮ ಗಡ್ಡದಲ್ಲಿ ಎಷ್ಟು ಕೂದಲಿದೆ ಅಷ್ಟು ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ದೇ ಕ್ಯಾನ್ ಪ್ರೂವ್ ಇಟ್ ಬೈ ಪುಲ್ಲಿಂಗ್ ಒನ್ ಹೇರ್ ಫ್ರಮ್ ಯುವರ್ ಬೆಡ್. ಹೆಂಗೆ ಪ್ರೂವ್ ಮಾಡ್ಬೋದು ಅಂದರೆ, ಒಂದೊಂದೇ ಕೂದಲನ್ನ ಕೀಳೋದಕ್ಕೆ ನಿಮ್ಮ ಬೆಡ್ ಅಂದರೆ ನಿಮ್ಮ ಗಡ್ಡೆಯಿಂದ ಒಂದೊಂದೇ ಕೂದಲು ಕೀಳೋಕ್ಕೆ ನೀವು ಟ್ರೈ ಮಾಡಿ. ಆ್ಯಂಡ್ ಒನ್ ಫ್ರಮ್ ದಿ ಡಾಂಕೀಸ್ ಮೇನ್ ಅಂತಂದರೆ, ಒಂದು ಈ ಕಡೆಯಿಂದ ಕೀಳಿ, ಒಂದು ಡಾಂಕಿಯಿಂದ ಕೀಳಿ, ಒಂದು ಇಲ್ಲಿಂದ ಕೀಳಿ, ಒಂದು ಡಾಂಕಿಯಿಂದ ಕೀಳಿ ಅಂತ ಅವರು ಹೇಳ್ತಾ ಇದ್ದಾರೆ. ಎಷ್ಟು ಕ್ಲೆವರ್ ಇದ್ದಾರೆ ಅಲ್ವಾ ಅವರು. ಎಸ್, ನಾವು
When we pull each hair out one after the other, you will see that both are equal in number. ಅವ್ರು ಹೇಳ್ತಾರೆ, ಈಗ ಒಂದು ಈ ಕಡೆಯಿಂದ ಕೀಳ್ರಿ, ಒಂದು ಆ ಕಡೆಯಿಂದ ಕೀಳ್ರಿ, ಒಂದು ನಿಮ್ಮದು ಗಡ್ಡೆಯಿಂದ ಕೀಳ್ರಿ, ಒಂದು ಡಾಂಕಿಯಿಂದ ಕೀಳ್ರಿ, ಅವಾಗ ಎರಡು ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಎಸ್, ಸೊ ಯು ವಿಲ್ ಸಿ ದಟ್ ಬೋತ್ ಆರ್ ಈಕ್ವಲ್ ಇನ್ ನಂಬರ್. The three men went back to their country and told everyone that the cleverest man in the world lived in Akshar, that is in a Turkey. ಅದೇ ಅವ್ರು 3 ಜನ ಹೋಗಿ ಹೇಳಿದ್ರು, ಅಲ್ಲಿ ಹೋಗಿ ಅವ್ರ ಊರಲ್ಲಿ ಹೋಗಿ ಹೇಳಿದ್ರು, ನಜರುದ್ದೀನ್ ಬುದ್ದಾಜ ಅವರೇ ತುಂಬ ಕ್ಲೆವರ್ ಪರ್ಸನ್ನು, ಯಾಕಂದರೆ ಎಲ್ಲ ಪ್ರಶ್ನೆಗೂ ಧೈರ್ಯವಾಗಿ ಆನ್ಸರ್ ಮಾಡಿದ್ರು ಅಂತ. ದಟ್ಸ್ ಆಲ್ ಅಬೌಟ್ ದಿಸ್ ಸ್ಟೋರಿ. ಇವ್ರು ಏನಂದರೆ ಅವ್ರ ಕ್ಲೆವರ್ನೆಸ್ನ ಟೆಸ್ಟ್ ಮಾಡೋಕ್ಕೆ ಬಂದರೆ ಅವರು ಕರೆಕ್ಟ್ ಎಲ್ಲ ಪ್ರಶ್ನೆ ಹೊತ್ತು, ಯಾಕಂದರೆ ನಮ್ಮ ಹೇರಲ್ಲಿ ನಾವು ಕೌಂಟ್ ಮಾಡೋಕ್ಕಲ್ಲ, ಹಾಗೆ ಆಕಾಶದಲ್ಲಿರುವಂಥ ನಕ್ಷತ್ರಗಳನ್ನು ಕೌಂಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಹಾಗೆ ನಾವು ನಿಂತಿರೋ ಜಾಗದಿಂದ ಇಡೀ ಪ್ರಪಂಚವನ್ನು ನಾವು ಅಳಿಯೋಕ್ಕೆ ಆಗೋದಿಲ್ಲ. ಸೊ ನಾವು ಇವಾಗ ಒಂದು ಡಾಂಕಿಯಲ್ಲಿ ಎಷ್ಟು ಕೂದಲಿದೆ, ಹಾಗೆ ಹೇಗೆ ಟೆಸ್ಟ್ ಮಾಡ್ತೀವಿ ಅಂತ ಇನ್ನೊಂದು ಕೇಳಿದ್ರು ಪ್ರಶ್ನೆ. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಮ ಗಡ್ಡದಲ್ಲಿ ಎಷ್ಟಿದೆ ಅಷ್ಟೇ ಕೂದಲು ಅದರಲ್ಲೂ ಇರುತ್ತೆ ಅಂತ ಹೇಳಿದರು. ಸೊ ಇದನ್ನು ಕೀಳೋಕ್ಕಾಗಲ್ಲ, ಅದನ್ನು ಕೀಳೋಕ್ಕಾಗಲ್ಲ, ವಿ ಕೆನಾಟ್ ಕೌಂಟ್ ಅವರ್ ಹೇರ್ ಅಲ್ವಾ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಲೆಸನ್. ಅವ್ರು ಹೀಗೆ ಟ್ರಿಕ್ಕಿಯಾಗಿ ಆನ್ಸರು ಎಲ್ಲರಿಗೂ ಮಾಡಿದ್ರು. ಹೋಪ್ ಯು ಅಂಡರ್ಸ್ಟುಡ್. ಐ ಥಿಂಕ್. ಥ್ಯಾಂಕ್ ಯು.